ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JB ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್. ಫ್ರೈಡೇ ಮಧ್ಯಾಹ್ನನೇ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಮೇಲೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಫೋಟೋಗಳನ್ನ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ಫೋಟೋಗಳಿಗೆಲ್ಲ ಹೂವುಗಳಿಟ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿರ್ತಾಯಿದ್ದೀನಿ. ನನಗೆ ಈ ಫ್ಲವರಲ್ಲಿ ಸೆಂಟ್ರಲ್ಲಿ ಕುಂಕುಮ ಇಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಬಟನ್ಸ್ ಬರುತ್ತಲ್ಲ ಹೂವು, ಸೇವಂತಿಗೆ ಹೂವು, ಅದು ಮತ್ತು ಯೆಲ್ಲೋ ಕಲರ್ ಅದಕ್ಕಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕಾಮಾಕ್ಷಿ ದೀಪದಲ್ಲಿ ಇಟ್ಟಿರೋ ಹೂವು ಇದೆಯಲ್ವ, ಅದು ತುಂಬ ಇಷ್ಟ ನನಗೆ. ಅದು ನಮ್ಮ ಮನೆಯವರು ತೊಗೊಂಬಂದಿದ್ದಾರೆ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ನೋಡಿ ಇಟ್ಟಿದ್ದೀನಿ. ಇಟ್ಟು ಸ್ವಲ್ಪ ಏನೋ ಸ್ವೀಟ್ ಏನು ಮಾಡೋಕ್ಕಾಗಿಲ್ಲ. ಆ್ಯಪಲ್ ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿದೆ. ಬೇರೆ ಏನು ಮಾಡೋಕ್ಕಾಗಿಲ್ಲ. ಫ್ರೈಡೇ ಇನ್ನೇನು ನೆಕ್ಸ್ಟ್ ಫ್ರೈಡೇ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಹಾಗಾಗಿ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡಾದಮೇಲೆ ನಮ್ಮ ಪಾಪು ಕೂಡ ಬಂದಳು. ನಾನು ಗಂಟೆ ಬಾರಿಸೋದು ನೋಡಿಬಿಟ್ಟು ಅವಳು ನನಗೂ ಬೇಕು ಅಂತೇಳಿ ಕೇಳ್ತಾಳೆ. ಹಾಗಾಗಿ ಅವಳ ಕೈಲೂ ಗಂಟೆ ಬಾರಿಸಿದ್ವಿ. ನೋಡಿ ಅವರಪ್ಪನ ನೋಡಿಬಿಟ್ಟು ನಗ್ತದಲ್ಲ, ಅವರಪ್ಪನಿಗೂ ಕೊಡೋಕೆ ಹೋಗ್ತಾಯಿದ್ದಾಳೆ. ತುಂಬ ಕ್ಯೂಟಾಗಿ ನಾವು ಏನು ಮಾಡ್ತೀವೋ ಅದನ್ನು ಅವಳು ಮಾಡ್ತಾಳೆ. ಏನಾದರೂ ಅಡುಗೆ ಮಾಡೋ ಟೈಮಲ್ಲಿ ಸ್ಪೂನ್ ಇಟ್ಕೊಂಡು ಈ ಸಾಂಬಾರು ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರ್ತೀವಲ್ಲ, ಅದೇ ಥರ ಅವಳು ಬೌಲ್ ತೊಗೊಂಡು ಸ್ಪೂನ್ ತೊಗೊಂಡು ಮಾಡ್ತಾಯಿರ್ತಾಳೆ. ನೋಡಿ ಇದೆ, ನಾನು ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ಅಲ್ಲಿ ಪ್ಯಾಸೇಜ್ ಇರೋದ್ರಿಂದ ರಂಗೋಲಿ ದೊಡ್ಡದಾಗೆಲ್ಲ ಹಾಕೋಕ್ಕಾಗಲ್ಲ. ಪೂಜೆ ಎಲ್ಲ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ ಇವತ್ತು ಪ್ರಪೋಸ್ ಮಾಡ್ತಾಯಿದ್ದಾರೆ ನನಗೆ. ಮ್ಯಾರೇಜ್ ಆಗಿ ಪಾಪು ಆದಮೇಲೆ ಪ್ರಪೋಸ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಮನೆಯವ್ರು ಹೂವು ತೊಗೊಂಬರ್ಬೇಕಾದ್ರೆ ಬೆಳಗ್ಗೆ ಜಾಗಿಂಗ್ ಹೋಗಿದ್ರಲ್ಲ, ಅಲ್ಲಿ ರೋಸ್ ನೋಡಿದ್ದಾರೆ. ಹಾಗಾಗಿ ರೋಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 4 ರೋಸ್ ತೊಗೊಂಬಂದಿದ್ದಾರೆ. ಪಿಂಕ್ ಮತ್ತು ವೈಟು, ಯೆಲ್ಲೋ, ರೆಡ್ಡು ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಪಾಪ ಕೂಡ ನೋಡಿ ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾಳೆ. ಇವಾಗೆಲ್ಲ ವಾಕ್ ಮಾಡಬೇಕಂತ ಜಾಸ್ತಿ ಹಠ ಮಾಡ್ತಾಳೆ. ಹಾಗಾಗಿ ವಾಕ್ ಮಾಡಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾಳೆ. ನೆಕ್ಸ್ಟು ಸಾಟರ್ಡೆ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗ್ಗೆನೇ ಕಾಫಿ ಎಲ್ಲ ಹಾಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಬಟ್ಟೆ ವಾಷಿಂಗ್ ಇತ್ತು ಫ್ರೆಂಡ್ಸ್. ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಇದು ಮಿಷಿನಲ್ಲಿ ಹಾಕಿದ್ದೀನಿ. ಕೈಯಲ್ಲಿ ವಾಶ್ ಮಾಡೋ ಅಂಥದ್ದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲ ಮಿಷಿನ್ಗೆ ಹಾಕಿದೆ. ನೆಕ್ಸ್ಟು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡೆ. ರವೆ ಉಪ್ಪಿಟ್ಟು ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ, ನಾನು ಕೂಡ ತಿಂದೆ. ನೆಕ್ಸ್ಟು ನಾನು ಗ್ರೋಸರೀಸ್ ತೊಗೊಬರ್ಬೇಕು, ಸ್ವಲ್ಪ ಮನೆಗೆ ಡಿಮಾರ್ಟ್ಗೆ ಹೋಗೋಣ ಅಂಥೇಳಿ ಲಿಸ್ಟೆಲ್ಲ ಮಾಡಿಟ್ಕೋತಾ ಇದ್ದೆ. ಅದಾದಮೇಲೆ ನಮ್ಮ ಪಾಪು ನಾನು ಬರೆಯೋದನ್ನು ನೋಡಿಬಿಟ್ಟು ನನಗೂ ಪೆನ್ ಬೇಕು ಮತ್ತು ಬುಕ್ಸ್ ಬೇಕು ಅಂತೆಲ್ಲ ಹಠ ಮಾಡಿದ್ಲು. ಅವಳ ಹತ್ರ ಕೊಟ್ಟಿದ್ದೀನಿ. ಒಂದು ಸಾರಿ ಕೈಯಲ್ಲಿ ಪೆನ್ ಇಟ್ಕೊಂಡು ಹೇಳ್ಕೊಟ್ಟೆ. ನೋಡಿ ಎಲ್ಲ ಗಿಚ್ಚಾಗ್ತಾಯಿದ್ದೆಲ್ಲ ಕೂತ್ಕೊಂಡು. ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ ಫ್ರೆಂಡ್ಸ್. ನಾವು ಹೋಗ್ಬೇಕಾದ್ರೆ ಬೈಕಲ್ಲೇ ಕೂಡ ಹೋದ್ವಿ. ನೋಡಿ ಡಿಮಾರ್ಟಿಗೆ ಬಂದ್ವಿ. ಗ್ರೋಸರೀಸ್ ಎಲ್ಲ ಫಸ್ಟೇ ನಾವು ಪರ್ಚೇಸ್ ಮಾಡಿಬಿಟ್ಟು ಇನ್ನು ಒಳಗಡೆ ಕೌಂಟ್ರಲ್ಲಿ ಹೋಗ್ತಾಯಿದ್ವಿ. ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಅಲ್ಲಿ ತುಂಬ ರಶ್ ಇತ್ತು ಗ್ರೋಸರೀಸ್ ಹತ್ರ. ಇನ್ನೊಂದು ಬಂದುಬಿಟ್ಟು ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಆದ್ರೂ ಅವ್ರಿಗೆ ಗೊತ್ತಿಲ್ಲದೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಇಲ್ಲಿ ಸ್ಪೆಕ್ಸ್ ಟ್ರೈ ಮಾಡ್ತಾಯಿದ್ರು. ಅದನ್ನ ನೋಡಿ ಕಿರಿಸ್ತಾಯಿದ್ಲು ಪಾಪು. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ. ನಾನು ನೋಡಿ ತುಂಬ ಸ್ಮೈಲ್ ಮಾಡಿದ್ಲು. ಅವಳಿಗೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ನಾನು ಟ್ರೈ ಮಾಡಿದೆ ಹಾಕ್ಬಿಟ್ಟು. ತುಂಬ ಚೆನ್ನಾಗಿ ಫೋಸ್ ಕೊಡ್ತಾಯಿದ್ದಾಳೆ ನೋಡಿ. ತುಂಬ ಸ್ಮೈಲ್ ಮಾಡ್ತಾಳೆ ನೋಡಿಬಿಟ್ಟು. ತುಂಬ ಕ್ಯೂಟಾಗಿದ್ದಾಳೆ ನನ್ನ ಮಗಳು. ಸ್ಪೆಕ್ಸ್ ಹಾಕ್ಕೊಂಡ್ರೆ ನಾನು ವಿಶಾಲ್ಗೆ ಹೋಗಲಿ ಡಿಮಾರ್ಟ್ಗೆ ಹೋಗಲಿ ಯಾವಾಗೂ ನಾನು ಸ್ಪೆಕ್ಸ್ ತೊಗೊಂಬರ್ತಾನೆ ಇರ್ತೀನಿ. ಆಲ್ರೆಡಿ 3-4 ಸ್ಪೆಕ್ಸ್ ಇದೆ. ಮತ್ತು ಇದೊಂದು ತೊಗೊಂಡಿದ್ದೀನಿ. ನಮ್ಮ ಮನೆಯವರು ತೊಗೊಂಡಿರೋದೆಲ್ಲ ಹಾಕೋದೇ ಇಲ್ಲ, ನೀನು ತೊಗೊಂಡು ಇಟ್ಕೊತೀಯ ಅಂತ. ಬಟ್ ನಾವು ಇಷ್ಟ ಆಗಿರೋದನ್ನು ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ಕೂಡ ಅವಳು ಹಾಕ್ಕೊತಾಳೆ. ಇವಾಗ ಹಾಕಿದ್ರೆ ಸ್ವಲ್ಪ ಕಿತ್ತಾಕ್ಬಿಡ್ತಾಳೆ, ಕೈಯಲ್ಲಿ ಎತ್ಕೋತಾಳೆ, ಕೈಯಲ್ಲಿ ಇಟ್ಕೋತಾಳೆ. ಹಾಗಾಗಿ ಸ್ವಲ್ಪ ದೊಡ್ಡವಳಾದರೆ ಅವಳು ಹಾಕ್ಕೋತಾಳಲ್ವ, ಚೆನ್ನಾಗಿದೆ. ದೊಡ್ಡದಾಗಿ ತೊಗೊಂಡಿದ್ದೀನಿ. ದೊಡ್ಡವಳಾದರೂ ಕೂಡ ಒಂದು 2 ವರ್ಷ 3 ವರ್ಷ ಆದ್ರೂ ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ ಎಲ್ಲ ಇರೋದು ಕಿಡ್ಸ್ ವೇರು ಮತ್ತು ಲೆಗ್ಗಿನ್ಸ್ ಎಲ್ಲ ಇದೆ ಇಲ್ಲಿ ಕೌಂಟ್ರಲ್ಲಿ. ಅಲ್ಲಿಗೆ ಬಂದಿದ್ದೀವಿ. ಏನೋ ತೊಗೊಳ್ಳಲ್ಲ, ಬಟ್ ಸುಮ್ಮನೆ ನೋಡ್ತಾಯಿದ್ದೀನಿ. ಅಲ್ಲಿ ಟಾಪ್ಸ್ ಎಲ್ಲ ಇತ್ತು, ನೋಡಿದೆ. ಅದು ಚಿಕ್ಕ ಸೈಜು ಬಟ್ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾಯಿದ್ದೆ. ನೋಡಿ ಇದೊಂದು ಮತ್ತು ರೆಡ್ಡು
ಚೆನ್ನಾಗಿದೆ. ಮತ್ತು ಪಾಪುಗೆ ಏನಾದ್ರು ತೊಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಬೇಡ ಏನೋ ಇವಾಗ ಆಲ್ರೆಡಿ ಇದೆ ಹೊಸದೆಲ್ಲ, ಅದನ್ನೇ ಹಾಕೋಣ ಹಬ್ಬಕ್ಕೆ ಅಂತೇಳ್ಬಿಟ್ಟು ಏನೂ ತೊಗೊಂಡಿಲ್ಲ. ಮತ್ತು ನಾವು ಎಕ್ಸೈಟ್ಮೆಂಟಲ್ಲಿ ತೊಗೊಬಿಡ್ತೀವಿ ಫ್ರೆಂಡ್ಸ್. ಎಲ್ಲ ಕ್ಲಾತು ಚೆನ್ನಾಗಿರುತ್ತೆ, ಬಟ್ ಚೆಕ್ ಮಾಡಿಬಿಟ್ಟು ತೊಗೊಳೋದು. ಬಟ್ ತುಂಬ ಒಳ್ಳೆಯದು, ಯಾಕಂದರೆ ಡ್ಯಾಮೇಜಸ್ ಇರುತ್ತೆ ಮತ್ತು ರಿಟರ್ನ್ ಕೂಡ ಕೊಡೋಕ್ಕಾಗಲ್ಲ. ಹಾಗಾಗಿ ಮತ್ತು ಇದು ಬಂದುಬಿಟ್ಟು ಸ್ವೆಟರ್ಸ್ ಇದೆ, ತುಂಬ ಚೆನ್ನಾಗಿದೆ. ತೊಗೊಳ್ಳೋಣ ಅಂದ್ಕೊಂಡೆ, ಆಲ್ರೆಡಿ ಅವಳ ಹತ್ರ ತುಂಬ ಸ್ವೆಟರ್ಸ್ ಇದೆ. ಇವಾಗ ಹಾಕಿರೋದು ಕೂಡ ಅಲ್ಲಿ ತೊಗೊಂಡಿರೋದೇ, ಹಾಗಾಗಿ ನಾನು ತೊಗೊಂಡಿಲ್ಲ ಬೇರೆ ಏನೂ. ನೋಡಿ ಶಾಪಿಂಗ್ ಎಲ್ಲ ಮುಗೀತು, ಬಿಸ್ಕೆಟ್ ಕೌಂಟ್ರಿಗೆ ಬಂದ್ವಿ. ಸ್ವಲ್ಪ ಬಿಸ್ಕೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತೊಗೊಂಡಾಯ್ತು. ನೋಡಿ ವಾಕ್ ಮಾಡ್ತಾಯಿದ್ದಾಳೆ, ಏನೋ ಗೊತ್ತಿಲ್ಲ, ವಾಕ್ ಮಾಡಬೇಕಂದ್ರೆ ಸರಿ ಅಂತೇಳಿ ಕೆಳಗಡೆ ಇಳಿಸ್ದೆ ವಾಕ್ ಮಾಡ್ತಾಯಿದ್ಲು. ಇನ್ನು ಬಿಲ್ಲಿಂಗ್ ಕೌಂಟ್ರಿಗೆ ಬಂದು ಬಿಲ್ಲೆಲ್ಲ ಆಯಿತು. ಇನ್ನು ಆಚೆ ಬಂದ್ವಿ. ಆಚೆ ಬಂದರೆ 2 ಬ್ಯಾಗ್ ಇದೆ, ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಪಾಪು ಇಟ್ಕೊಂಡು. ಅದಕ್ಕೆ ನಮ್ಮ ಮನೆಯವರು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು, ಆಟೋನೋ ಕ್ಯಾಬು. ಆಟೋ ಬುಕ್ ಆಯಿತು ಲಾಸ್ಟಲ್ಲಿ. ಆಟೋ ಬರ್ತಾಯಿದೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಆಟೋ ಬಂದಮೇಲೆ ಮನೆಗೆ ಹೋಗಬೇಕು. ಎಡಗೈಯಲ್ಲಿ ಜೀವ ಇಟ್ಕೊಂಬಂದಿದ್ದೀನಿ ಮನೆಗೆ ಎಷ್ಟು ಬೇಗ ಹೋಗ್ತೀನೋ ಅಂತ ಅನಿಸ್ಬಿಡ್ತು. ತುಂಬ ಭಯ ಆಯಿತು. ಪಾಪು ಜೊತೆಲಿದ್ದು ಆಟೋದಲ್ಲಿ ಬರಬೇಕಾದ್ರೆ ತುಂಬ ಭಯ ಆಗುತ್ತೆ ಫ್ರೆಂಡ್ಸ್. ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಫ್ರೆಂಡ್ಸ್, ಅದು ಕೂಡ ತೊಗೊಂಬಂದರು ನಮ್ಮ ಹಸ್ಬೆಂಡ್ ಹೋಗಿ. ತುಂಬ ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ದಾರೆ. ಅದೇ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಸ್ಟಿಚ್ ಮಾಡಿಸಿರೋದು. ನೈಟಿಗೆ ರೈಸ್ ಸಾಂಬಾರು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಬರೀ ಟೊಮೊಟೊ ಬೇಳೆ ಹಾಕ್ಬಿಟ್ಟು ರೈಸ್ ಸಾಂಬಾರು ಮಾಡಿಕೊಂಡು ಮತ್ತು ರೈಸ್ ಮಾಡಿಕೊಂಡೆ ಅಷ್ಟೇ. ಊಟ ಮಾಡ್ಕೊಂಡ್ವಿ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಾಪು ಕೂಡ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ದೆ. ಬ್ಯಾಗಿಂದ ಏನು ಎತ್ತಿಟ್ಟಿಲ್ಲ, ಎಲ್ಲ ಹಾಗೇ ಇದೆ. ಅದು ವಿಡಿಯೋ ಮಾಡಬೇಕಂತ ಹಾಗೆ ಇಟ್ಟಿದ್ದೀನಿ, ಹಾಗಾಗಿ ನಾನೇನೂ ಎತ್ತಿಟ್ಟಿಲ್ಲ, ಹಾಗೇ ಇದೆ. ನೋಡಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾಳೆ, ಕೆಳಗಡೆ ಬೀಳ್ತಾಳೆ, ವಾಕ್ ಮಾಡ್ತಾಳೆ, ಕೆಳಗಡೆ ಬೀಳ್ತಾಳೆ. ತುಂಬ ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾಳೆ. ತುಂಬ ಹ್ಯಾಪಿ ಆಗುತ್ತೆ ವಾಕ್ ಮಾಡೋ ಟೈಮಲ್ಲಿ. ನಿಂತ್ಕೋತಾಳೆ ಅವಳೇ, ಹೋಗ್ಬಿಟ್ಟು ಒಬ್ಬಳೇ ನಿಂತ್ಕೋತಾಳೆ, 1-2 ಹೆಜ್ಜೆ 3 ಹೆಜ್ಜೆ ಇಡ್ತಾಳೆ, ಚೆನ್ನಾಗಿ ವಾಕ್ ಮಾಡ್ತಾಳೆ. ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ. ಇದು ಸಂಡೇ ಮಾರ್ನಿಂಗ್ ವಿಡಿಯೋ. ಸಂಡೇ ಮಾರ್ನಿಂಗ್ ಇದ್ದ ತಕ್ಷಣ ಬಿಸಿನೀರು ಕೊಟ್ಬಿಟ್ಟು ಹಸ್ಬೆಂಡ್ಗೆ ಮತ್ತು ಕಾಫಿ ಎಲ್ಲ ಹಾಕ್ಕೊಟ್ಟೆ. ಕಾಫಿ ಎಲ್ಲ ಕುಡಿದು ಆದಮೇಲೆ ಸ್ವಲ್ಪ ಕ್ಲಾತ್ ಇತ್ತು ವಾಶ್ ಮಾಡೋದು, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದು ಮತ್ತು ಟಿಫನ್ ರೆಡಿ ಮಾಡಿದೆ. ನೈಟು ಸಾಂಬಾರಿತ್ತು, ಅದಕ್ಕೆ ಪೊಂಗಲ್ ರೆಡಿ ಮಾಡಿದೆ. ಹೊಸ್ದಾಗಿ ಏನಿಲ್ಲ, ಹಳೆ ಸ್ಟೈಲೇ. ನನ್ನ ಮುಖ ದಪ್ಪ ಹಾಕಿದೆ ನೋಡು, ಊದ್ಕೊಂಡಿದೆ ಇಲ್ಲಿ. ಊದ್ಕೊಂಡಿದೆ ಅಲ್ಲಿ ಹಲ್ಲು ನೋವಿಗೆ. ನನಗೇನೋ ಆಚೆ ಕಾಣಿಸ್ತಲ್ಲ, ಇನ್ಸೈಡ್ ಊದ್ಕೊಂಡಿದೆ. ಊದ್ಕೊಂಡಿದೆ. ವಾಷಿಂಗ್ ಮಿಷಿನ್ಗೆ ಕ್ಲಾತ್ ಆಗಿದ್ನಲ್ವ, ಅದೆಲ್ಲ ಆಯಿತು, ವಾಷಿಂಗ್ ಆಗಿತ್ತು. ಮತ್ತು ಸಪ್ರೇಟಾಗಿ ನಾನು ಅದನ್ನು ಜಾಲಿಸ್ಕೊತಾ ಇದ್ದೀನಿ. ಜಾಲಿಸ್ಬಿಟ್ಟು ಡ್ರೈಗೆ ಹಾಕಿದ್ರೆ ಸ್ವಲ್ಪ ಮುಕ್ಕಾಲು ಭಾಗ ಒಣಗುತ್ತೆ. ನೆಕ್ಸ್ಟ್ ಇನ್ನೊಂದು 2 ಅವರು ಇಲ್ಲ 1 ಅವರ್ ಬಿಸಿಲಲ್ಲಿ ಹಾಕಿದ್ರೆ ಫುಲ್ ಒಣಗಿಬಿಡುತ್ತೆ. ಹಾಗಾಗಿ ನಾನು ವಾಷಿಂಗ್ ಆದಮೇಲೆ ನಾನು ಡ್ರೈ ಮಾಡಿಕೊಂಡು ಮೇಲೆ ತೊಗೊಂಡೋಗಿ ಹಾರಾಕ್ತೀನಿ. ನೋಡಿ ಫಿನಿಶ್ ಆಯಿತು ಇದು ಕೂಡ ಕೆಲಸ. ನಾನು ಕಿಚನೆಲ್ಲ ಆಲ್ರೆಡಿ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಹಾಲು ಕಾಯಿಸೋಣ ಅಂತೇಳಿ ಇಟ್ಟಿದ್ದೆ, ನೈಟು ಕ್ಲೀನ್ ಮಾಡಿದ್ದೆ ಮತ್ತು ಬೆಳಗ್ಗೆ ಕೂಡ ನಾನು ಕಿಚನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಸಡನ್ನಾಗಿ ಹಾಲು ಚೆಲ್ಲೋಯ್ತು. 2 ಡೇಸ್ ಬ್ಯಾಕ್ ಮುಂಚೆನೂ ಇದೇ ಥರ ಹಾಲು ಚೆಲ್ಲೋಯ್ತು. ಫುಲ್ಲು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ, ಮತ್ತು ಅದೇ ಥರ ಆಯ್ತು ಇವತ್ತು. ತುಂಬ ಬೇಜಾರಾಗೋಯಿತು. ನೋಡಿ ಈ ಶೂ ಬಂದುಬಿಟ್ಟು ನಿನ್ನೆ ನಾವು ಡಿಮಾರ್ಟಿಂದ ಬರೋ ಟೈಮಲ್ಲಿ ಕಳೆದೋಗಿತ್ತು, ಆಟೋದಲ್ಲೇ ಮಿಸ್ ಮಾಡಿಬಿಟ್ಟಿದ್ವಿ. ತುಂಬ ಇಷ್ಟಪಟ್ಟು ತೊಗೊಂಡ್ರೆ ಈ ಶೂನ, ಬಟ್ ಏನು ಮಾಡೋದು, ನೆನ್ನೆ ಮಿಸ್ ಆಯಿತು. ತುಂಬ ಅಪ್ಸೆಟ್ ಆಗಿದ್ವಿ ಇಬ್ಬರೂ. ನೆಕ್ಸ್ಟು ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ, ರ್ಯಾಪಿಡೋ ಆಟೋದಲ್ಲಿ ಬಂದಲ್ವ, ಅದಕ್ಕೆ ನಾವು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ವಿ. ನೆನ್ನೆ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ಇವತ್ತು ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿದ್ರು, ಆಟೋ ಡ್ರೈವರ್ ನಂಬರ್ ಕೂಡ ಕೊಟ್ಟರು, ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಆ ಕಡೆ ಲೊಕೇಶನ್ ಬಂದಾಗ ಕೊಡ್ತೀವಿ ಅಂತ ಹೇಳಿದರು. ಲೊಕೇಶನ್ ಬಂದಾದಮೇಲೆ ಕೊಟ್ಟರು, ಅದು ತೊಗೊಂಬಂದ್ವಿ. ಮತ್ತು ಮಧ್ಯಾಹ್ನಕ್ಕೆ ನಾವು ಮೂಲಂಗಿ ಸಾಂಬಾರು, ರೈಸು ಮತ್ತು ಕಡಲೆಕಾಳು ಮುಸ್ಲಿನ ರೆಡಿ ಮಾಡಿಕೊಂಡೆ. ಇದು ನಮ್ಮ ಮನೆಯವರು ಸ್ವಲ್ಪ ವೇಸ್ಟೇಜ್ ಎಲ್ಲ ಇತ್ತಲ್ವ, ಡ್ರೈ ಕಸ ಮತ್ತು ಆ ಶೋಕೇಸ್ ಸ್ವಲ್ಪ ರಿಮೂವ್ ಮಾಡಿದ್ವಿ, ಟಿ ವಿ ಶೋಕೇಸು, ಅದು ತೊಗೊಂಡೋಗೆಲ್ಲ ಆಚೆ ಇಡ್ತಾಯಿದ್ದಾರೆ. ಕಸದ ಗಾಡಿ ಬರ್ತಾಯಿದೆ ಡ್ರೈದು, ಹಾಗಾಗಿ ಎಲ್ಲ ತೊಗೊಂಡೋಗಿ ಕೆಳಗಡೆ ಇಡ್ತಾಯಿದ್ದಾರೆ.
ಏನಕ್ಕಪ್ಪ ಅಂದರೆ ನಮಗಿಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್. ಒಳಗಡೆ ಶೋಕೇಸ್ ಇಟ್ಕೊಂಡು ಪಾಪು ಕೂಡ ಇವಾಗ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಜಾಗ ಚೆನ್ನಾಗಿ ಬೇಕಾಗುತ್ತೆ ಅವಳಿಗೆ. ಹಾಗಾಗಿ ನಾವು ಅದು ಯೂಸ್ ಇಲ್ಲ ಅಂಥೇಳಿ ನಾವು ಕೊಡ್ತಾಯಿದ್ದೀವಿ. ಯಾರ್ಯಾರು ಫೋನ್ ಅಂತ ಕೇಳಿದ್ರೆ ಯಾರು ತೊಗೊಂಡಿಲ್ಲಲ್ಲ, ಸೂಪರಾಗಿ ಪೋಸ್ ಕೊಟ್ಟೆ. ಡ್ರೈ ಗಾಡಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ವಿ. ಮತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿತ್ತು, ಸ್ವಲ್ಪ ತುಂಬ ಪೇಪರ್ಸ್ಗಳಿತ್ತು, ಅದನ್ನೆಲ್ಲ ಗಾಡಿಯಲ್ಲಿ ಹಾಕಿದ್ವಿ. ನೆಕ್ಸ್ಟು ನೈಟು ನಾವು ಏನಾದ್ರು ರೆಡಿ ಮಾಡೋಣ, ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಅಂದ್ಕೊಂಡ್ವಿ. ಬೇಡ ಆಚೆ ಹೋಗೋಣ, ಪಾಪು ಕೂಡ ಎಲ್ಲೂ ಕರ್ಕೊಂಡೋಗಿಲ್ಲ 2 ಡೇಸ್ ಆಚೆ ಹೋಗೋಣ ಅಂತೇಳಿ ನಾವು ದೋಸೆ ತಿನ್ನೋಣ ಅಂತೇಳಿ ಆಚೆ ಹೋಗ್ತಾಯಿದ್ದೀವಿ. ನಾವು ಹೋಗೋ ಜಾಗದಲ್ಲಿ ದೋಸೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ. ನಾನು ಪ್ರೆಗ್ನೆಂಟಲ್ಲೆಲ್ಲ ಅಲ್ಲೇ ತಿಂತಾಯಿದ್ದೆ. 7 ಮಂತಿಂದ ನನಗೆ ಅದು ಇಷ್ಟ ಆಗಿಲ್ಲ ತಿನ್ನೋದಕ್ಕೆ, ಹಾಗಾಗಿ ನಾನು ತಿಂದಿಲ್ಲ. 1 ವರ್ಷ ಆದಮೇಲೆ ಮತ್ತೆ ನಾನು ಆ ಜಾಗಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಹ್ಯಾಪಿಯಾಗಿದ್ದೀನಿ. ಮತ್ತು ಪಾಪು ಕೂಡ ಏನಾದರೂ ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಬೆಳಗ್ಗೆ ನಾವು ನೋಡ್ತಾ ಇದ್ವಿ, ಇದು ಇಲ್ಲೇ ಕೂತಿದ್ವಿ. ಪಾಪ ಅದು ರಾತ್ರಿ ಓದೇ ಕೊಟ್ಟೆ ಅದಕ್ಕೆ, ಅವಾಗಿಂದ ಅಲ್ಲೇ ಕೂತ್ಕೊಂಡಿದೆ, ಕೋಮದಲ್ಲಿದೆ. ಇಲ್ಲಿ 99 ವೆರೈಟೀಸ್ ದೋಸೆನ ರೆಡಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನಾವಿಲ್ಲಿ ಬಂದುಬಿಟ್ಟು ಸ್ವೀಟ್ ಕಾರ್ನ್ ಪನ್ನೀರ್ ತೊಗೊಂಡ್ವಿ. ನೋಡಿ ಪಾಪು ಕೂಡ ಕುತ್ಕೊಂಡು ಆಟ ಮಾಡ್ತಾಯಿದ್ದಾಳೆ, ಅಲ್ಲೋಗೋಣ ಅಂತ ಹೇಳ್ಬಿಟ್ಟು. ಇದು ಲೊಕೇಶನ್ ಬಂದುಬಿಟ್ಟು HSR ಪೊಲೀಸ್ ಸ್ಟೇಷನ್ ಅಪೋಸಿಟ್, ಪೆಟ್ರೋಲ್ ಬಂಕ್ ಪೊಲೀಸ್ ಸ್ಟೇಷನ್ ಅಪೋಸಿಟಲ್ಲಿದೆ ಅಂಗಡಿ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ತುಂಬ ದಿನದಿಂದ ನಾವು ಇಲ್ಲೇ ತಿಂತಾಯಿದ್ದೀವಿ. ಬಟ್ ಗ್ಯಾಪ್ ಇತ್ತು 1 ವರ್ಷ. ನಮ್ಮ ಮನೆಯವ್ರು ಯಾವಾಗ ಸೆಂಟ್ರಲ್ಲಿ ಒಂದು ಸರಿ ಬಂದು ತಿಂದೋಗಿದ್ದಾರೆ. ಬಟ್ ನಾನೇನು ಬಂದಿರಲಿಲ್ಲ. ಇವತ್ತೇನೋ ತುಂಬ ತಿನ್ನಬೇಕು ಅಂತ ಆಸೆ ಆಯಿತು, ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರಂತ. ಯಾವಾಗೂ ಇಲ್ಲಿ ಕ್ರೌಡಿಯಾಗಿರುತ್ತೆ, ಯಾವಾಗೂ ರಶ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ. ನಾನು ಫಸ್ಟ್ ಟೈಮ್ ಎಲ್ಲ ನಾನು ಇದು ತಿನ್ನೋ ಟೈಮಲ್ಲಿ ಹಿಂಗೆ ರೆಡಿ ಮಾಡ್ತಾರೆ, ಏನಕ್ಕೆ ಹಿಂಗೆ ಸ್ಮ್ಯಾಶ್ ಮಾಡ್ತಾರೆ, ನನಗೆ ಇದು 99 ವೆರೈಟೀಸ್ ದೋಸೆ ಅಂತಲೇ ಗೊತ್ತಿಲ್ಲ. ನಾನು ಔಟ್ಸೈಡ್ ಬಂದು ನಾನು ಯಾವತ್ತೂ ತಿಂದಿರೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡ್ ಜೊತೇಲಿ ಬಂದು ಸ್ವಲ್ಪ ರೂಢಿಯಾಗಿಬಿಟ್ಟಿದ್ದೀನಿ. ಆಚೆ ಒಂದು ಚಿಕನ್ ತಿನ್ನೋದಾಗಲಿ, ಔಟ್ಸೈಡ್ ಒಂದು ಹೋಟ್ಲಲ್ಲಿ ಏನೇ ತಿನ್ನೋದಾಗಲಿ, ಈ ಥರ ದೋಸೆ ತಿನ್ನೋದಾಗಲಿ ಏನೂ ಮಾಡ್ತಾಯಿರಲಿಲ್ಲ. ಏನೇ ತಿಂದ್ರೂ ಮನೆಯಲ್ಲೇ ತಿಂತಾಯಿದ್ದೆ. ಆಚೆ ತಿನ್ನೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾಯಿದ್ದೆ. ಇವಾಗ ರೂಢಿಯಾಗಿಬಿಟ್ಟಿದ್ದೀನಿ. ಇವಾಗ ಎಲ್ಲ ಕಡೆ ಹಂಗೆ ತಿನ್ಬೇಕನ್ಸಿದ್ರೆ ಎಲ್ಲೋದ್ರೂ ಹೋಟ್ಲಲ್ಲಾಗಲಿ, ಈ ಥರ ಔಟ್ಸೈಡ್ ಅಂಗಡಿಯಲ್ಲಾಗಲಿ ನಾನು ತಿಂತೀನಿ. ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರು ಅಂತಾರೆ, ತುಂಬ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ. ಹೌದು, ಚೇಂಜ್ ಆಗಬೇಕಲ್ವ, ಅಂದರೆ ಲೈಫಲ್ಲಿ ಎಲ್ಲ ಥರನೂ ಚೇಂಜ್ ಆಗೋಕ್ಕಾಗಲ್ಲ. ಈ ಥರ ಫುಡ್ ಆಚೆ ಬಂದು ಯಾವತ್ತೂ ತಿಂದೇ ಇರೋಳು, ಈ ಥರ ತಿಂತಾಯಿದ್ದೀಯಾ, ಚೇಂಜ್ ಆಗಿದೆಯಾ ಅಂತ ಸ್ವಲ್ಪ ಹೇಳಿದ್ರು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅಂತ. ನಮಗೆ ಕೊಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನಾವು ಹೋಗೋಕ್ಕೂ ಮುಂಚೆನೇ ರಶ್ ಆಗಿತ್ತಲ್ವ, ಎಲ್ರಿಗೂ ಅವರು ಆರ್ಡರ್ ತೊಗೊಂಡ್ರದ ಕೊಡಬೇಕು. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಟೈಮು. ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ಸ್ವಲ್ಪ ಕಾರ್ಗಳು ಅದೆಲ್ಲ ಹೋಗೋದು, ಲೈಟಿಂಗ್ಸ್ ಎಲ್ಲ ಇತ್ತಲ್ವ, ಕಮರ್ಷಿಯಲ್ ಏರಿಯಾ ಥರ ಇದೆ ಅದು ಸ್ವಲ್ಪ ನೋಡ್ಕೊಂಡು, ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ನೋಡಿ ದೋಸೆ ರೆಡಿಯಾಗಿ ಬಂತು, ಸ್ವೀಟ್ ಕಾರ್ನ್ ಫ್ಲೇವರು. ಅದಕ್ಕೆ ಜೊತೆಗೆ ಚಟ್ನಿ ಕೂಡ ಹಾಕ್ಕೊಡ್ತಾರೆ, ಗ್ರೀನ್ ಚಟ್ನಿ ಮತ್ತು ವೈಟ್ ಚಟ್ನಿ ಮೇ ಬಿ ಗೋಡಂಬಿಯಲ್ಲಿ ಮಾಡ್ತಾರಂತ ಅಂದ್ಕೋತೀನಿ. ಇನ್ನೊಂದು ಪುದೀನ ಚಟ್ನಿ ಚೆನ್ನಾಗಿದೆ. ಪಾಪು ಕೂಡ ಟೇಸ್ಟ್ ಮಾಡ್ತಾಯಿದ್ದಾರೆ. ನೋಡಿ ಹೇಗೆ ಬಂದ್ವಿ. ಬೆಳಗ್ಗೆ ಹಾಲು ಚೆಲ್ಲಿತ್ತಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಎಷ್ಟಂದರೆ 2 ಸರಿ 3 ಸರಿ ಕೆಲಸ ಆಗಿದೆ ನಂದು ಇವತ್ತು ಕಿಚನಲ್ಲಿ. ಆ ಥರ ಇದಾಗಿಬಿಟ್ಟಿದೆ ಹಾಲು ಚೆಲ್ಬಿಟ್ಟು. ಅದಕ್ಕೆ ಮುಂಚೆನೂ ಒಂದು ಸರಿ ಚೆಲ್ತಾ ಅವತ್ತು ಹಂಗೆ ಆಯಿತು, ಮತ್ತು ಇವತ್ತು ಹಂಗೆ ಆಯಿತು. ತುಂಬ ಬೇಜಾರಾಯಿತು. ಆ ಪಾತ್ರೆನೇ ಯೂಸ್ ಮಾಡೋದು ಬೇಡ ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಯಿತು. ಯಾಕಂದರೆ ಅದು ಸ್ವಲ್ಪ ಕೈದು ಹಿಡಿದೆಯಲ್ವ ಪಾತ್ರೆದು, ಸ್ವಲ್ಪ ಟಚ್ ಆದರೆ ಸಾಕು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಅದು ಬೇಡ ಅಂತೇಳ್ಬಿಟ್ಟು ಮತ್ತೆ ನಮ್ಮ ಮನೆಯವ್ರು ನೈಟ್ ಕಾಫಿ ಬೇಕಂದ್ರು, ಬೇರೆ ಪಾತ್ರೆಯಲ್ಲಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಕಾಫಿ ಎಲ್ಲ ಕುಡಿದು ರಿಲ್ಯಾಕ್ಸ್ ಆಗಿ ಪಾಪು ಜೊತೆ ಆಟ ಆಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಂದರೆ, ನಾನು ಬರೋ ಟೈಮಲ್ಲಿ ಸ್ವಲ್ಪ ಇಯರಿಂಗ್ಸ್ ತೊಗೊಂಡೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಫಸ್ಟ್ ಒಂದು ತೊಗೊಂಡೆ, ಅದು ತುಂಬ ಚೆನ್ನಾಗಿತ್ತು ಬೇರೆ ಅಂಗಡಿಯಲ್ಲಿ. ಅದು 100 ರೂಪೀಸ್ ಹೇಳಿದ್ರು ಫ್ರೆಂಡ್ಸ್.
ಅದಕ್ಕೆ ನಮ್ಮ ಮನೆಯವರು ಪಕ್ಕದ ಅಂಗಡಿಯಲ್ಲಿ ಮತ್ತೆ ಬಂದು ಬೇರೆ ಬ್ಯಾಂಗಲ್ಸು ಇಯರಿಂಗ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಇನ್ನೊಂದು ಅಂಗಡಿಯಲ್ಲಿ. ಅಲ್ಲಿ ಕೇಳಿದ್ರೆ ಸೇಮ್ ಪ್ರಾಡಕ್ಟು 50 ರುಪೀಸು. 50 ರುಪೀಸ್ ಜಾಸ್ತಿ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಪಕ್ಕ ಅಂಗಡಿನೇ. ತುಂಬ ಬೇಜಾರಾಯಿತು. ನಮ್ಮ ಮನೆಯವರು ರಿಟರ್ನ್ ಕೊಟ್ಟು ಬರ್ತೀನಿ, ಎರಡೆರಡು ಥರ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ರಿಟರ್ನ್ ಕೊಟ್ಟು ಬಂದರು. ಬೇರೆ ನಾನು ಇಯರಿಂಗ್ಸ್ ತೊಗೊಂಡೆ, 3 ಇಯರಿಂಗ್ಸ್ ತೊಗೊಂಡೆ. ಬ್ಯಾಂಗಲ್ಸ್ ಏನೂ ತೊಗೊಂಡಿಲ್ಲ. ಬ್ಯಾಂಗಲ್ಸ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಹಾಗಾಗಿ ಬ್ಯಾಂಗಲ್ಸ್ ತೊಗೊಂಡು ಮನೆಗೆ ಬಂದಾದಮೇಲೆ ನೋಡಿ ಅಪ್ಪ ಮಗಳು ಇಬ್ಬರು ಚೆನ್ನಾಗಿ ಆಟಾಡ್ತಾಯಿದ್ದಾರೆ, ತುಂಬ ಹ್ಯಾಪಿಯಾಗಿ ಆಟಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ಡೇಸ್ ವ್ಲಾಗ್ ಇದರಲ್ಲಿರುತ್ತೆ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಯಾರೆಲ್ಲ ಈ ಚಾನಲಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ನಮ್ಮ JB ಲೋಕಕ್ಕೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.